ನಾನು ಬಂದಿರೋಂಥದ್ದು ಕಲ್ಲಾಪುರ ಶಿರಸಿ ಬನವಾಸಿ ರೋಡಲ್ಲಿರುವಂಥ ಗಡಿಹಳ್ಳಿಯಿಂದ 2 ಕಿಲೋಮೀಟ್ರ್ ಒಳಗಡೆ ಕಲ್ಲಾಪುರ ಅಂತ ಹೇಳಿ ಅಲ್ಲಿ ಬಂದಿರೋಂತಹ ವೀರಭದ್ರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಶಿವನ ದೇವಸ್ಥಾನ ಅಂತ ಅಷ್ಟೇ ನಮಗೆ ಗೊತ್ತಿದ್ದಾಗಿತ್ತು. ನಾವು ಶಿವನ ದೇವಸ್ಥಾನ ಅಂದ್ಕೊಂಡು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನನೂ ಮಾಡ್ಕೊಂಡು ಬಂದ್ವಿ. ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗೆ ವೀರಭದ್ರ ದೇವಸ್ಥಾನ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ, ಕಲ್ಲಾಪುರದ ವೀರಭದ್ರ ದೇವಸ್ಥಾನ ಅಂತ ಹೇಳಬೇಕು ಇಲ್ಲಿ ನೀವು ದರ್ಶನ ಮಾಡುವಂಥದ್ದಾದರೆ. ಈಗ ನೀವು ನೋಡ್ತಿರುವಂಥದ್ದು ನಾವು ಒಳಗೆ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಕಲ್ಲಿಂದ ಮಂಚಗಳಿದ್ದಾವೆ ಕೂತ್ಕೊಳ್ಳಿಕ್ಕೆ. ಫಂಕ್ಷನ್ಸ್ ಟೈಮಲ್ಲೆಲ್ಲ ಇಲ್ಲಿ ಬಂದು ಕೂತ್ಕೋತಾ ಇದ್ರು ಜನ. ಆಗಲೇ ಎಷ್ಟು ತಂಪಿನ ವಾತಾವರಣ ಉಂಟು ಇಲ್ಲಿ, ಶಾಂತ ಇದೆ. ಪಕ್ಕದಲ್ಲಿ ಒಂದು ಅಂಗನವಾಡಿ ಉಂಟು, ಸ್ಕೂಲು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬನ್ನಿ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಕೆತ್ತನೆಗಳು ಹೆಂಗಿದಾವೆ ನೋಡಿ. ನೋಡಿ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ಉದ್ದಿನ ಕಡ್ಡಿ ಸದಾ ಹಚ್ಲಿಕ್ಕೆ ಆಲ್ರೆಡಿ ಮಾಡಿಟ್ಟಿರ್ತಿದ್ರು ಕಲ್ಲೆಲ್ಲ. ಭಟ್ರಿಲ್ಲ, ಯಾರೂ ಇಲ್ಲ. ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಬನ್ನಿ ದೇವ್ರ ದರ್ಶನ ಮಾಡೋಣ. ಇದಾಗಿತ್ತು ಕಲ್ಲೇಶ್ವರ ದೇವಸ್ಥಾನ, ವೀರಭದ್ರ ದೇವಸ್ಥಾನ. ಶಾಂತ ವಾತಾವರಣ.